ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಕಾಯ್ದೆಯ ಜಟಾಪಟಿ ನಡೀತಾ ಇದೆ. ಮನ್ರೇಗಾ ಹೆಸರನ್ನ ತೆಗೆದಿದ್ದು ಅದರಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಿದೆ ಕಾರ್ಮಿಕರಿಗೆ, ಇನ್ನು ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೋಸ್ಕರನೇ ವಿಶೇಷ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಯಾವ ರೀತಿಯಾಗಿ ತೀವ್ರವಾಗಿ ನಡೀತಾ ಇದೆ ವಿಧಾನಸಭೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಅದಿನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಜಿ ರಾಮ್ಜಿ ಕಾಯ್ದೆಗೆ ಕಾಂಗ್ರೆಸ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಭಾಷಣ ಮಾಡ್ತಾ ಇದ್ರು, ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಮನ್ರೇಗಾ ಮತ್ತೆ ವಾಪಸ್ ಬರುವವರೆಗೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಜೈಲಿಗೆ ಯಾಕೆ ಹಾಕ್ತಾರೆ ಈ ವಿಚಾರದಲ್ಲೆಲ್ಲ? ನಲ್ಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಅದನ್ನ ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರೊಂಥರ ಹೇಳ್ತಾ ಇದ್ರು. ಅಷ್ಟು ಆಕ್ರೋಶ ಇದೆ ನಮಗೆ, ಮನ್ರೇಗಾ ಹೆಸರನ್ನ ತೆಗೆದಿದ್ದು ಸರ್ಕಾರದ ಮೇಲೆ ಹೊರೆ ಆಗ್ತಾ ಇರುವಂಥದ್ದು, ಕಾರ್ಮಿಕರಿಗೆ ಭದ್ರತೆ ಇಲ್ಲ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡ್ತಾ ಇದ್ರು. ಅಧಿವೇಶನದಲ್ಲಿ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇಂದು ವಂದನಾ ನಿರ್ಣಯದ ಮೇಲೆ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ. ಕೇಂದ್ರವನ್ನ ಟಾರ್ಗೆಟ್ ಮಾಡಿ ಅಬ್ಬರಿಸಲಿಕ್ಕೆ ಸಿಎಂ ರೆಡಿ ಆಗಿದ್ದಾರೆ. ಸಹಜವಾಗಿ ಕೇಂದ್ರದಲ್ಲಿರುವಂಥದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ, ರಾಜ್ಯದಲ್ಲಿರುವಂಥದ್ದು ಅದರ ವಿರೋಧ ಪಕ್ಷ ಅನ್ನುವಂಥ ರೀತಿಯಲ್ಲಿ ಕನ್ಸಿಡರ್ ಆಗಿರುವಂಥ ಕಾಂಗ್ರೆಸ್. ಸದನದಲ್ಲಿ ಸಿಎಂ ಉತ್ತರ ನೀಡದಂತೆ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ. ಅಬಕಾರಿಯಲ್ಲಿ ಭ್ರಷ್ಟಾಚಾರ, ಬಳ್ಳಾರಿ ಬ್ಯಾನರ್ ಗಲಾಟೆ, ಮೈಸೂರಿನ ಡ್ರಗ್ಸ್ ಲ್ಯಾಬ್ ಮೇಲೆ ದಿಲ್ಲಿ ಪೊಲೀಸರ ರೇಡ್, ಇದೇ ವಿಷಯ ಮುಂದಿಟ್ಕೊಂಡು ದಾಳಿಗೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಹೋರಾತ್ರಿ ಧರಣಿಗೂ ಕೂಡ ಪ್ಲಾನ್ ರೂಪಿಸಿರುವಂಥದ್ದು ಬಿಜೆಪಿ ಕೌಂಟರ್ ಕೊಡ್ಲಿಕ್ಕೆ ಕೈ ನಾಯಕರು ಕೂಡ ರೆಡಿಯಾಗಿದ್ದಾರೆ. ಒಗ್ಗಟ್ಟಿನಿಂದ ಗವರ್ನರ್ ನಡೆಯನ್ನ ಖಂಡಿಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಅಬಕಾರಿ ಸಚಿವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಬಗ್ಗೆನೂ ಕೂಡ ಹೋರಾಟ ಅಂತ. ಇಂದಿನ ಸದನದಲ್ಲೂ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಗದ್ದಲ ಏಳುವಂತ ಎಲ್ಲ ಸಾಧ್ಯತೆಗಳಂತೂ ಇದಾವೆ. ವಿಧಾನ ಪರಿಷತ್ ಮತ್ತೆ ವಿಧಾನಸಭೆ ಎರಡೂ ಕಡೆನೂ ಕೂಡ ಅಷ್ಟೇ ಜಟಾಪಟಿ ಜೋರಾಗೇ ಇದೆ. ಮನ್ರೇಗಾ ಹೋರಾಟ ತೀವ್ರಗೊಳಿಸಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇಂದಿನಿಂದ ಹೋರಾಟ ತೀವ್ರಗೊಳಿಸಲಿಕ್ಕೆ ಸಿಎಂ ಕರೆಯನ್ನ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. 2 ದಿನ ಅಧಿವೇಶನ ವಿಸ್ತರಣೆಗೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಜನರ ವಿಚಾರದಲ್ಲಿ ಚರ್ಚೆ ಮಾಡಿ ಅಂದ್ರೆ ಅದನ್ನೇ ಎಕ್ಸ್ಟೆಂಡ್ ಮಾಡಲಿಲ್ಲ. ಜಟಾಪಟಿ, ಹೈಕಮಾಂಡ್ ನಿರ್ದೇಶನ, ಹೈಕಮಾಂಡ್ ನಿಲುವು ನಿರ್ಧಾರಗಳು, ನಾವು ಸಮರ್ಥವಾಗಿ ಅದನ್ನು ನಿಭಾಯಿಸಿದ್ವಿ, ಪರಿಣಾಮಕಾರಿಯಾಗಿ ನಾವು ಹೋರಾಟ ಮಾಡಿದ್ವಿ ಅನ್ನುವಂಥ ತೋರಿಸ್ಬೇಕಲ್ಲ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಮಾತ್ರ ಅಧಿವೇಶನ ವಿಸ್ತರಣೆ. ಈ ಮೊನ್ನೆ ಬೆಳಗಾವಿಲೆಲ್ಲ ನಡೆದಾಗ ಉತ್ತರ ಕರ್ನಾಟಕದೆಲ್ಲ ಚರ್ಚೆ ಆಗಬೇಕು, ಇನ್ನೂ ಸಾಕಷ್ಟು ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ದಾವೆ, ಚರ್ಚೆ ಆಗಬೇಕು, ವಿಸ್ತರಣೆ ಮಾಡಿ ಅಂದರೆ ಮಾಡಲಿಲ್ಲ. ಮನ್ರೇಗಾ ಚರ್ಚೆಗಾಗಿಯೇ ವಿಶೇಷ ಅಧಿವೇಶನ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಸಚಿವರು ಕಲಾಪಕ್ಕೆ ಗೈರಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಅವ್ರ ಟೀಮ್ಮೇಟ್ಸ್ ಮೇಲೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಮನ್ರೇಗಾ ವರ್ಸಸ್ ಜಿ ರಾಮ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ, ಎರಡೂ ಪಕ್ಷದ ಅಜೆಂಡವನ್ನ ಅವರವರ ಪಕ್ಷದವರು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಈ ಅಧಿವೇಶನ ಒಂದು ವೇದಿಕೆ ಆಗಿದೆ. ಆ ಜಟಾಪಟಿ ಮುಂದುವರಿತಾ ಇದೆ. ಇನ್ನೊಂದು ಕಡೆ 2 ದಿನ ವಿಸ್ತರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಅದ್ರ ಬಗ್ಗೆ ತೀರ್ಮಾನ ಆಗಿದೆಯಾ ಹೇಗೆ? ಈ ಒಂದು ಅಧಿವೇಶನ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ರೀತಿ ಕೇವಲವಾಗಿ ರಾಜಕೀಯವಾಗಿ ಸಾಕ್ಷಿಯಾಗಿರುವಂತದ್ದು. ಮತ್ತೊಂದು ಕಡೆ ಪ್ರತಿಪಕ್ಷ ಬಿಜೆಪಿಗೆ ಸಹಜವಾಗಿಯೇ ಸರ್ಕಾರದ ವೈಫಲ್ಯಗಳ ಮುಖಾಂತರವಾಗಿ ಅದರ ಲಾಭವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕಳೆದ 4-5 ದಿನಗಳಿಂದ ಕೂಡ ಅಧಿವೇಶನ ಕೂಡ ನಡೀತಾ ಇದೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಕೂಡ ಚರ್ಚೆ ಆಗ್ತಿರುವಂತದ್ದು. ಚರ್ಚೆ ಆದಂತಹ ಸಂದರ್ಭದಲ್ಲಿ ಸರ್ಕಾರದ ನಡವಳಿಕೆ ಬಗ್ಗೆ ಕೂಡ ಈಗಾಗಲೇ ಪ್ರತಿಪಕ್ಷ ನಾಯಕರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಉತ್ತರವನ್ನು ಕೊಡದಿರುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಕಳೆದ 2 ದಿನಗಳಿಂದ ಕೂಡ ಒಂದನೇ ನಿರ್ಣಯದ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರು ಚರ್ಚೆಯನ್ನು ಮಾಡ್ಕೊಳ್ತಾ ಬರ್ತಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಬಳ್ಳಾರಿ ಬ್ಯಾನರ್ ಗಲಾಟೆ ಆಗಿರಬಹುದು, ಮತ್ತೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನ ಒಂದನೇ ನಿರ್ಣಯದ ಮುಖಾಂತರವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಸದನದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಅಧಿವೇಶನ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ವಿರುದ್ಧವಾಗಿ ಲಂಚ ಪ್ರಕರಣ ಕೇಳಿ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದ ಪ್ಲಾನ್ ಅನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಬಿಜೆಪಿ ನಾಯಕರು ಮಾಡಿಕೊಂಡಿರುವಂತದ್ದು. ಇವತ್ತೇನಾದ್ರೂ ಮುಖ್ಯಮಂತ್ರಿಗಳು ಏನಾದ್ರೂ ಉತ್ತರವನ್ನು ಕೊಟ್ಟಿದೆ ಅದಲ್ಲಿ ಅದಕ್ಕೆ ಎಲ್ಲ ಒಂದು ಕಡೆ ಅಡ್ಡಿಪಡಿಸುವ ನಿಟ್ಟಿನಲ್ಲಿ ಅಬಕಾರಿ ವಿಚಾರವನ್ನ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಆಡಳಿತ ಪಕ್ಷ ಕೂಡ ಪ್ರತಿಪಕ್ಷಕ್ಕೆ ಒಂದು ರೀತಿ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಆರ್.ಬಿ. ತಿಮ್ಮಾಪುರ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಅವರ ಮೇಲೆ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳೇ ಖುದ್ದು ಸಚಿವರು ಮತ್ತು ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.
ಅಬ್ಕಾರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಇಂದಿನ ಬಿಜೆಪಿ ಹಗರಣಗಳ ಮುಖಾಂತರವಾಗಿ ಅವರನ್ನು ಕೌಂಟರ್ ಅನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಹೀಗಾಗಿ ಆಡಳಿತ ಮತ್ತೆ ಪ್ರತಿಪಕ್ಷ ನಡುವೆ ಇವತ್ತು ಕೂಡ ದೊಡ್ಡ ಮಟ್ಟದ ಸದ್ದು ಗದ್ದಲವಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದರ ನಡುವೆ ನಾಳೆ ನಾಡಿದ್ದು 2 ದಿನಗಳಲ್ಲಿ ಅಧಿವೇಶನ ಕೂಡ ಮುಕ್ತಾಯ, ಶನಿವಾರದ ಒಳಗಡೆ ಅಧಿವೇಶನ ಕೂಡ ಮುಕ್ತಾಯ ಆಗ್ತಾ ಇದೆ. ಇದರ ನಡುವೆ ಎಲ್ಲ ಒಂದ್ ಕಡೆ ಒಂದ್ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಖಂಡನ ನೀಡುವಂತಿರುವಂತ ನಿಟ್ಟಿನಲ್ಲಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಈಗಾಗಲೇ ಮುಂದಾಗಿರುವಂತದ್ದು. ನೀವು ಹೇಳಿದಂಗೆ ಸರ್ಕಾರ ಈಗ ಈ ಒಂದು ವಿಚಾರವನ್ನ ಅಧಿವೇಶನದ ಮುಖಾಂತರ ಅಂದ್ರೆ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ ಅಂತಂದಿದ್ರು, ಅದಕ್ಕೆ ವಿರುದ್ಧವಾಗಿ ಈಗ ನರೇಗಾ ಯೋಜನೆಯನ್ನ ತರಬೇಕು ಮತ್ತೆ ಅನುಷ್ಠಾನ ಮಾಡಬೇಕು. ಇನ್ನೊಂದು ಪ್ರಶ್ನೆ, ಓಕೆ, ಇವರ ರಾಜಕೀಯ ಅಜೆಂಡಾ ಎಷ್ಟು ಮಟ್ಟಿಗಿದೆ ಅಂದ್ರೆ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉತ್ತರ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೆ ಇನ್ನೂ ಚರ್ಚೆ ಮಾಡಬೇಕು, ಇನ್ನು ನಮ್ಮ ಕ್ಷೇತ್ರದ ಬಗ್ಗೆ ಎಲ್ಲ ಮಾತೇ ಆಡಿಲ್ಲ ಅಂತ ಶಾಸಕರೆಲ್ಲ ಕೇಳ್ಕೊಂಡ್ರು. 2 ದಿನ ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಿ ಅಂತ. ಅದೆಲ್ಲ ಏನಿಲ್ಲ, ಮೊಟ್ಟಕುಗೊಳಿಸಿದ್ರು, ಅನಿರ್ದಿಷ್ಟಾವಧಿ ಮುಂದೂಡಲಾಯಿತು, ಆಮೇಲೆ ಗೇಟ್ ಪಾಸು. ಇಲ್ಲಿ ಮಾತ್ರ ಇವರ ರಾಜಕೀಯ ಅಜೆಂಡಾ ಮಾತ್ರ ಚರ್ಚೆ ಆಗಬೇಕು, ಇನ್ನು ಹೈಕಮಾಂಡ್ ಓಲೈಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ 2 ದಿನ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಜನಸಾಮಾನ್ಯರ ಮೇಲೆ ಎಷ್ಟು ಮಟ್ಟಿಗೆ ಇವ್ರಿಗೆ ಇಚ್ಛಾಶಕ್ತಿ ಇದೆ, ಎಷ್ಟು ಮಟ್ಟಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ಗಮನ ಇದೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಜನರ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷ ಇಲ್ಲೊಂದ್ ಕಡೆ ಸದನವನ್ನು ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಬಹಳ ದಿನಗಳನ್ನು ನೋಡಿದ್ರು ಕೂಡ ಇಲ್ಲೊಂದ್ ಕಡೆ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ. ಈಗ ಕೇವಲವಾಗಿ ಹೈಕಮಾಂಡ್ ನಾಯಕರನ್ನ ಓಲೈಕೆ ಮಾಡಬೇಕು ಮತ್ತೆ ಮೆಚ್ಚಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು. ಮುಖ್ಯವಾಗಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರೆ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಬಹುದು ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯಾಗಿದೆ. ಹಾಗಾಗಿನೇ ಈ ಒಂದು ಅಧಿವೇಶನ ಒಂದು ರೀತಿ ರಾಜಕೀಯವಾಗಿ ಬಳಸಿಕೊಳ್ಳೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರವನ್ನ ದೂರುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮುಂದಾಗಿರುವಂತದ್ದು. ಮುಖ್ಯಮಂತ್ರಿಗಳ ಈ ಒಂದು ತಂತ್ರಗಾರಿಕೆಯನ್ನು ಅರಿತಿರತಕ್ಕಂಥ ಬಿಜೆಪಿ ನಾಯಕರು ಕೂಡ ಇದಕ್ಕೆ ತಕ್ಕ ಕೌಂಟರ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ರಾಜ್ಯಪಾಲರ ಭಾಷಣದ 1ನೇ ದಿನದ ಮುಖಾಂತರವಾಗಿ ಒಂದು ರೀತಿ ಅಬಕಾರಿ ಸಚಿವ ರಾಜೀನಾಮೆ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋ ಪಟ್ಟಣ ಹಿಡಿಯುವಂತ ನಿಟ್ಟಿನಲ್ಲಿ ಅಹೋರಾತ್ರಿ ಧರಣಿಯನ್ನು ಇವತ್ತು ಅಥವಾ ನಾಳೆಯಿಂದ ಅಹೋರಾತ್ರಿ ಧರಣಿಯನ್ನು ನಡೆಸುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಸಂದರ್ಭವಾಗಿರುವಂತದ್ದು. ಹೀಗಾಗಿ ಬಿಜೆಪಿಯರು ಈ ರೀತಿ ತಂತ್ರಗಾರಿಕೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ನಡೆ ಏನಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಅದೇನೇ ಇದ್ರೂ ಕೂಡ ಈ ಒಂದು ಅಧಿವೇಶನ ಕೇವಲವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ರಾಜಕೀಯ ಗುದ್ದಾಟಕ್ಕೆ ಸಾಕ್ಷಿಯಾಗಿದೆ ವಿನಃ ಯಾವುದೇ ರಾಜ್ಯದ ಜನರ ಸಮಸ್ಯೆಗಳಾಗಿರಬಹುದು ಮತ್ತೆ ಜ್ವಲಂತ ಸಮಸ್ಯೆಗಳ ವಿಚಾರವಾಗಿ ಚರ್ಚೆಗೆ ಸೀಮಿತ ಆಗಿಲ್ಲ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಈಗ ಮನ್ರೇಗಾ ಉತ್ತರವನ್ನ ಕೊಡ್ಲಿದ್ದಾರೆ, ಅದಕ್ಕೆ ವಿರೋಧ ಮಾಡಬೇಕು ಅಂತ ಬಿಜೆಪಿ ರೆಡಿ ಆಗಿದ್ದಾರೆ. ಅದ್ರ ಜೊತೆಗೆ ಇವ್ರು ಕೇಳ್ತಾ ಇದ್ದಾರಲ್ಲ, ಅಬಕಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಆಗಲಿ, ಇನ್ನೂ ಕೆಲವೊಂದು ವಿಚಾರಗಳನ್ನ ಪ್ರಮುಖವಾಗಿ ಇಟ್ಕೊಂಡಿದ್ದಾರೆ, ಅದಕ್ಕೂ ಕೂಡ ಚರ್ಚೆಗೆ ಏನಾದರೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಥವಾ ಬರೀ ಮನ್ರೇಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಿದ್ದರಾಮಯ್ಯನವರ ಉತ್ತರಕ್ಕೆ ಮಾತ್ರ ಈ ಅಧಿವೇಶನ ಸೀಮಿತ ಆಗುತ್ತಾ? ಪೃಥ್ವಿರಾಜ್, ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದಾರೆ ಇನ್ನೂ 2 ದಿನಗಳ ಕಾಲ ಅಧಿವೇಶನ ವಿಸ್ತರಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರ ಅಂದ್ಕೊಂಡಂತೆ ಅಧಿವೇಶನ ಕೂಡ ನಡೀತಾ ಇಲ್ಲ, ಕೇವಲವಾಗಿ ಪ್ರತಿಪಕ್ಷಗಳ ಚರ್ಚೆಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಹಾಗಾಗಿನೇ ಈಗ 2 ದಿನ ಅಧಿವೇಶನ ವಿಸ್ತರಣೆ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿನೇ ಅಬಕಾರಿ ಸಚಿವ ರಾಜೀನಾಮೆ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಅನ್ನು ಕೊಡುವಂತದ್ದು ಮತ್ತೆ ಕೇಂದ್ರ ಸರ್ಕಾರದ ವಿಬಿಜಿ ಯೋಜನೆ ವಿರುದ್ಧವಾಗಿ ಖಂಡನ ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಒತ್ತಡದ ನಿರ್ಣಯವನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸದನ ವಿಸ್ತರಣೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಬಹುಶಃ ಉತ್ತರವನ್ನ ಕೊಟ್ಟದೇ ಆದಲ್ಲಿ ಅಲ್ಲಿ ಅಡ್ಡಿಪಡಿಸುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಸನ್ನದ್ಧವಾಗಿರುವಂತದ್ದು. ಇವತ್ತು 1ನೇ ನಿರ್ಣಯದ ಮೇಲೆನೆ ಇವತ್ತು ಪ್ರತಿಪಕ್ಷ ನಾಯಕರು ಕೂಡ ಮಾತಾಡುವಂತ ಸಾಧ್ಯತೆ ಇದೆ. ಅದು ಚರ್ಚೆ ಮುಕ್ತಾಯ ಆದ ಬಳಿಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನು ಕೊಡಲೇಬೇಕು ನಿಟ್ಟಿನಲ್ಲಿ ಪಟ್ಟ ನೀಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಜೆಡಿಎಸ್ ನಾಯಕರುಗಳು ಮುಂದಾಗಿರುವಂತದ್ದು. ಒಂದು ವೇಳೆ ಏನಾದರೂ ಸ್ಪೀಕರ್ ಅನುಮತಿ ಕೊಟ್ಟದೇ ಆದಲ್ಲಿ ಈ ಒಂದು ವಿಚಾರಕ್ಕೆ ಇಲ್ಲೊಂದು ಕಡೆ ಸದನದಲ್ಲಿ ದೊಡ್ಡ ಮಟ್ಟದ ಸದ್ದು ಗದ್ದಲವಾಗುವಂತ ಸಾಧ್ಯತೆ ಇದೆ. ಅಷ್ಟರೊಳಗಡೆ ಕೇಂದ್ರ ಸರ್ಕಾರದ ವಿಬಿಜಿ ಯೋಜನೆ ವಿರುದ್ಧವಾಗಿ ಒಂದು ಖಂಡನ ನಿರ್ಣಯವನ್ನ ಕಳಿಸಬೇಕು. ಹಾಗಾಗಿನೇ ಸರ್ಕಾರ ಈಗ 2 ದಿನಗಳ ಕಾಲ ಅಧಿವೇಶನವನ್ನು ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ನೋಡಬೇಕಾಗುತ್ತೆ ಕಾನೂನು ಸಚಿವರು ಮತ್ತೆ ಸರ್ಕಾರ ಯಾವ ರೀತಿಯಾಗಿ ನಡೆಯನ್ನ ತೋರುತ್ತೆ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಇದೇ ರೀತಿಯಾಗಿ ಸದನ ಕಾಲಹರಣ ಮಾಡ್ತು ಅಂತಂದ್ರೆ ಪ್ರತಿಪಕ್ಷಗಳು ಅಥವಾ ಚರ್ಚೆ ಆದ ಸಂದರ್ಭದಲ್ಲಿ ಸದನ ಏನು ಸಮಯ ಹಾಳಾಯಿತು ಅಂತಂದ್ರೆ ಬಹುಶಃ ಇನ್ನೂ 2 ದಿನಗಳ ಕಾಲ ಸದನವನ್ನು ವಿಸ್ತರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕೊನೆಯ ದಿನಗಳಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿಚಾರವನ್ನ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸನ್ನದ್ಧವಾಗುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್.